ನಮಸ್ಕಾರ. ನಾನು ನಿಮ್ಮ ಜಾಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ವೀಕ್ಷಕರೇ, ಈ ರಾಜಕಾರಣಿ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಈ ಚಿತ್ರದುರ್ಗದಲ್ಲಿ ಯಾವುದನ್ನ ಭಾಷಣ ಬಿಗಿಬೇಕಾದ್ರೆ ಯಾವ ರೀತಿ ಅವರ ದಾಟಿ ಇರ್ತದೆ ಅಂದರೆ ಕೋಟೆ ನಾಡು ಹೇಳೋದು, ಉಕ್ಕಿನ ಕೋಟೆ ನಾಡು ಚಿತ್ರದುರ್ಗನ ಹೊಗಳೋದು, ಓಬವ್ವ ಜೀವನ ಮಾಡಿದಂಥ ನಾಡು, ಓಬವ್ವ ಮೆತ್ಕನಾಕಿನ ಕಾಲದಲ್ಲಿ ಜಯ ತಂದುಕೊಟ್ಟಂಥ ಓಬವ್ವನ ಹೊಗಳೋದು. ಇಂಥ ಕೋಟೆ ನಾಡು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದೆ ಅನ್ನೋದನ್ನು ಚಿತ್ರದುರ್ಗದ ನಾಗರಿಕರೇ ಕಣ್ಣಾರ ಕಾಣಬಹುದಾಗಿದೆ. ನೋಡಿ, ಬೇರೆ ಎಲ್ಲಾದರೂ ನೀವು ನಗರಗಳಿಗೆ, ಬೇರೆ ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕುಗಳಿಗೆ ಹೋಗಿ, ಮುಖ್ಯ ನಗರಗಳಿಗೆ ಹೋಗಿ ಎಷ್ಟು ಮಟ್ಟಿಗೆ ಅವು ಅಭಿವೃದ್ಧಿ ಕಾಣ್ತಿದ್ದಾವೆ ಅಂತ, ಅಭಿವೃದ್ಧಿ ಪದದತ್ತ ಸಾಗಿದ್ದಾವೆ ಅಂತೇಳಿ ಕಣ್ಣಾರೆ ಕಾಣ್ಬೋದಾಗಿದೆ. ಅಲ್ಲಿಯ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಎಷ್ಟು ಮಟ್ಟಿಗೆ ತಮ್ಮ ಕ್ಷೇತ್ರದ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಅನ್ನೋದನ್ನು ಕಾಣ್ಬೋದಾಗಿದೆ. ಆದರೆ ಈ ಚಿತ್ರದುರ್ಗ ನಗರಕ್ಕೆ ಅದ್ಯಾವ ಶಾಪ ಪಡೆದಿದೆ ಅಂತ ಗೊತ್ತಿಲ್ಲ. ಅಭಿವೃದ್ಧಿಯಲ್ಲಿ ವಿಪರೀತ ಹಿಂದೆ ಉಳಿದಿದೆ. ನೋಡಿ, ಈ ಹಿಂದೆ ಮುಖ್ಯ ರಸ್ತೆ ಬಹಳ ಚಿಕ್ಕದಾಗಿತ್ತು. ಚಿತ್ರದುರ್ಗದ ಹೃದಯ ಭಾಗದ ರಸ್ತೆ ಬಿಡಿ ರಸ್ತೆ. ಒಂದು ಬಿಡಿ ರಸ್ತೆ, ಇನ್ನ ಒಂದು ಹೊಳಲ್ಕೆರೆಗೆ ಹೋಗುವ ರಸ್ತೆ, ಮತ್ತೊಂದು ಹೊಸಪೇಟೆಗೆ ಹೋಗುವ ರಸ್ತೆ. ಅದರಲ್ಲಿನೂ ಬೆಂಗಳೂರು ಕಡೆಗೆ ಹೋಗೋದಿರ್ಬೋದು ಅಥವಾ ದಾವಣಗೆರೆಗೆ ಹೋಗ್ತಕ್ಕಂಥ ಮುಖ್ಯ ರಸ್ತೆ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಂಡಿದೆ ಅನ್ನೋದನ್ನು ಕಣ್ಣಾರೆ ಈ ಚಿತ್ರದುರ್ಗ ನಗರದ ಜನತೆ ಕಣ್ಣಾರೆ ಕಾಣ್ಬೋದಾಗಿದೆ. ನೋಡಿ, ಈ ಹಿಂದೆ ರಸ್ತೆಯ ಅಗಲೀಕರಣದ ಶಾಸ್ತ್ರ ನಡೀತು. ಕೆಂಪು ಗುರುತಿಗೆ ರಸ್ತೆ ಅಗಲೀಕರಣ ಆಗಬೇಕು ಅಂತ. ನಿಜಕ್ಕೂ ಆ ಕೆಂಪು ಗುರುತಿಗೆ ಸರಿಯಾದ ಅಳತೆಗೆ ರಸ್ತೆ ಅಗಲೀಕರಣ ಆಗಿದೆ ಅನ್ನೋದನ್ನು ಯಾರು ಬೇಕಾದ್ರೂ ನೋಡ್ಬೋದು. ಆಗಲಿಲ್ಲ. ಅದೇನನ್ನಾದರೆ ಕೆಲವು ಪ್ರಭಾವಿಗಳ ಕಟ್ಟಡ ನೆಲ ಕಚ್ಕೊಳ್ಳೋದಂತೂ ಸತ್ಯ. ಏನು ಬಿಡಿ ರಸ್ತೆಯನ್ನು ನೋಡ್ತಿದ್ದೀವಿ, ಆ ರಸ್ತೆ ನೋಡ್ಬೇಕು ಎಷ್ಟು ಇಕ್ಕಟ್ಟಾಗಿದೆ ಅಂತೇಳಿ. ವಾಹನಗಳ ದಟ್ಟಣೆ, ಅದರಲ್ಲಿ ಕೆಲವು ಬಿಲ್ಡಿಂಗ್ಗಳು ನೆಲಸಮ ಆಗಿಲ್ಲ, ಪ್ರಭಾವಿಗಳ ಒತ್ತಡಕ್ಕೆ ಅಧಿಕಾರಿಗಳು ಮಣಿದಿರ್ಬೋದು, ಸರ್ಕಾರವೂ ಮಣಿದಿರ್ಬೋದು ಅನ್ನೋದು ಜನಗಳಲ್ಲಿ ಸಂಶಯ ಮೂಡಿಸ್ಬಿಟ್ಟಿದೆ. ನೋಡಿ, ಈ ರಸ್ತೆ ಮಧ್ಯದಲ್ಲಿ ಡಿವೈಡರ್ ಅಂದರೆ ಒಂದು ಗೋಡೆ. ಈ ಗೋಡೆ ಸರಿಸುಮಾರು 3 ಅಡಿಯಷ್ಟು ಜಾಗನ ಆಕ್ರಮಿಸಿಕೊಂಡಿದೆ. ಇಷ್ಟು ಜಾಗ ರಸ್ತೆ ಮಧ್ಯದಲ್ಲಿ ಆಕ್ರಮಿಸ್ಕೊಳ್ಳೋಕ್ಕೆ ಅವಕಾಶ ಇದೆಯಾ? ಯಾಕೆ ಬೇಕಿಷ್ಟು ದೊಡ್ಡ ಜಾಗ? ಯಾಕೆ 1 ಅಡಿಯಲ್ಲೇ ಮಾಡ್ಬೋದಿತ್ತಲ್ಲ? ಆಮೇಲೆ ಸರಿಯಾದ ರೀತಿಯಲ್ಲಿ ಅಗಲೀಕರಣವೂ ಆಗಿಲ್ಲ, ಸರಿಯಾದ ರೀತಿಯಲ್ಲಿ ಕಾಮಗಾರಿಯನ್ನು ನಡೆದಿಲ್ಲ, ಎಲ್ಲ ಕಳಪೆ. ಇದನ್ನು ಯಾರಾದರೂ ಅಧಿಕಾರಿಗಳು ತನಿಖೆ ಮಾಡಬಹುದು. ಮಾನ್ಯ ಲೋಕಾಯುಕ್ತರು ಮೊನ್ನೆ ಸರಿಯಾದ ತನಿಖೆ ಮಾಡಿದ್ದಿದ್ರೆ ಇಲ್ಲಿಯ ಕಳಪೆ ಕಾಮಗಾರಿ ಆಗಿರ್ತಕ್ಕ ನ್ಯಾಯ ಹೊರಗೆ ಹೊರಡ್ತಾ ಇತ್ತು. ಲೋಕಾಯುಕ್ತರು ಬರೋ ಮೂಮೆಂಟಲ್ಲಿ ರಸ್ತೆಯ ಸ್ವಚ್ಛತೆ ಏನು, ಇಲಾಖೆಗಳ ಸ್ವಚ್ಛತೆ ಏನು, ಹೀಗೆ ಇರುತ್ತೇನೋ 365 ದಿವಸ ಇಲಾಖೆಗಳು ಸ್ವಚ್ಛತೆ ಅನ್ನೋ ಮಟ್ಟಿಗೆ ಸ್ವಚ್ಛತೆ ಮಾಡಿದ್ರು. ಈಗ ಬಂದು ನೋಡಲಿ ಲೋಕಾಯುಕ್ತರು ಮತ್ತೆ ಅದೇ ಪರಿಸ್ಥಿತಿಯಲ್ಲಿ ಇದೆ. ಅದು ಏನೇ ಇರಲಿ,
ರಸ್ತೆ ಮಧ್ಯದಲ್ಲಿರ್ತಕ್ಕಂಥ ಡಿವೈಡರ್ಗಳು ನೆಲಸಮ ಯಾವಾಗ? ಕೆಂಪು ಗುರುತಿಗೆ ಕಟ್ಟಡಗಳು ನೆಲಸಮ ಯಾವಾಗ? ಇದು ಜನಗಳ ಮುಖ್ಯ ಪ್ರಶ್ನೆ. ಅತಿ ಶೀಘ್ರದಲ್ಲಿ ರಸ್ತೆ ಅಗಲೀಕರಣ ಆಗಬೇಕಾಗಿದೆ. ಯಾಕಂದರೆ ಚಿತ್ರದುರ್ಗದಲ್ಲಿ ವಾಹನ ಸಂಖ್ಯೆಗಳ ದಟ್ಟಣೆ ಜಾಸ್ತಿ ಆಗ್ತಾ ಇದೆ. ಇನ್ನು ಹೊಳಲ್ಕೆರೆ ರಸ್ತೆಯಲ್ಲಿ ಯಾರಾದರೂ ಅಧಿಕಾರಿಗಳು ಹೋಗಿ ನೋಡ್ಬೋದು. ಅದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಟ್ರಾಫಿಕ್. ಅಲ್ಲಿ ಹೋಗಿ ನೋಡಿದರೆ ರಸ್ತೆ ಉಪ್ಪುಗಳನ್ನು ಹಾಕಿದ್ದಾರೆ. ಆ ರಸ್ತೆ ಉಪ್ಪುಗಳು ನಾಪತ್ತೆಯಾಗಿ ಬೋಲ್ಟ್ಗಳು ಈ ರೀತಿ ಚೂಪಾಗಿ ನಿಂತು ಬಿಟ್ಟಿದ್ದಾವೆ. ಪ್ರಾಣ ತೆಗೆಯ ಯಮನಂತೆ. ಅದರ ಕಡೆಗೆ ಯಾರಿಗೂ ಗಮನ ಇಲ್ಲ. ಅದರಿಂದ ಈ ಎಲ್ಲ ತೊಂದರೆಗಳು ಚಿತ್ರದುರ್ಗದಲ್ಲಿ ಎದ್ದು ಕಾಣ್ತಾ ಇದೆ. ಅದರಲ್ಲಿ ಬಹುಮುಖ್ಯವಾಗಿ ರಸ್ತೆಯ ಅಗಲೀಕರಣ ಆಗಬೇಕಾಗಿದೆ. ಒಂದು, ಹೊಳಲ್ಕೆರೆ ರಸ್ತೆಗೆ ಹೋಗ್ತಕ್ಕಂಥ ರಸ್ತೆಯು ಸಹ ಅಗಲೀಕರಣ, ಮತ್ತು ಮುಖ್ಯ ಸರ್ಕಲ್ನಿಂದ ದಾವಣಗೆರೆಗೆ ಹೋಗ್ತಕ್ಕಂಥ ರಸ್ತೆಯು ಸಹ ಅಗಲೀಕರಣ ಆಗಬೇಕಾಗಿದೆ. ಇನ್ನು ಮೆದೇಳಿಗೆ ಹೋಗೋ ರಸ್ತೆ ನೋಡಬೇಕು. ಮೆದೇಳಿಗೆ ಹೋಗೋ ರಸ್ತೆ ಎಷ್ಟರ ಮಟ್ಟಿಗೆ ಅವ್ಯವಸ್ಥೆಯ ಹಗರಣ ಆಗೋದು, ಯಾರೂ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾಕೆ ಅನ್ನೋದೊಂದು ನಮ್ಮ ಚಿತ್ರದುರ್ಗ ನಗರದ ಜನತೆಯಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಆದಷ್ಟು ಬೇಗ ಈ ರಸ್ತೆ ಅಗಲೀಕರಣ ಕಾಮಗಾರಿ ಜಾರಿಯಾಗಬೇಕಾಗಿದೆ. ಇಲ್ಲಿಯ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಬಹುದು, ಇದರ ಬಗ್ಗೆ ಅತಿ ಶೀಘ್ರದಲ್ಲಿ ಕ್ರಮ ತಗೊಂಡು ಮುಲಾಜಿಲ್ಲದೆ ಯಾವ ಪ್ರಭಾವಕ್ಕೂ ಒಳಗಾಗಿದೆ ಕಟ್ಟಡಗಳನ್ನು ನೆಲಸಮ ಮಾಡಿ ರಸ್ತೆಯ ಅಗಲೀಕರಣ ಮಾಡಿ ವಾಹನಗಳು ಸುಗಮವಾಗಿ ಸಂಚರಿಸುವಂತೆ ಮಾಡಬೇಕಾಗಿರೋದು ಜಿಲ್ಲಾಡಳಿತದ ಮುಖ್ಯ ಕರ್ತವ್ಯವಾಗಿದೆ. ಇದು ಎಷ್ಟು ಬೇಗ ನಡೀತೈತೆ ಅನ್ನೋದು ಈ ನಗರದ ಜನತೆ ಕಾದು ನೋಡಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಿಯ ವೀಕ್ಷಕರಿಗೆ ಯಾರಿಗೆ ಯಾವುದೇ ಅನ್ಯಾಯ ಆಗಿರಲಿ ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಮನಸ್ಸುಗಳನ್ನು ಹೇಳ್ಕೋಬೋದಾಗಿದೆ. ನಮಸ್ಕಾರ.